ವೀಕ್ಷಕರೇ ನಿಮ್ಮನೇಲೇನಾದರೂ ಹೆಣ್ಮಕ್ಳಿದಾರಾ? ಅವರಿಗೆ 22 ಲಕ್ಷ ಸಿಗೋ ಚಾನ್ಸಸ್ ಇದೆ. ಅದು ಹೇಗೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹೆಣ್ಮಗು ಇದ್ದರೆ ಆ ಕುಟುಂಬಕ್ಕೆ 22 ಲಕ್ಷ ರೂಪಾಯಿ ಸಿಗೋ ಚಾನ್ಸಸ್ ಇದೆ. ನಮ್ಮ ರಾಜ್ಯ ಸರ್ಕಾರ ಇದನ್ನು ಕೊಡೋ ಒಂದು ಯೋಜನೆಯನ್ನು ಜಾರಿಗೆ ತಗೊಂಬಂದಿದೆ. ಹಾಗಾದರೆ ಇದರ ಯೋಜನೆ ಏನು ಅಂತ ನಾವು ನೋಡೋದಾದರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ ನಮ್ಮ ಭಾರತ ಸರ್ಕಾರವು ಒಂದು ರಾಷ್ಟ್ರೀಯ ಉಳಿತಾಯ ಯೋಜನೆಗಳಲ್ಲಿ ಇದು ಕೂಡ ಒಂದು ತುಂಬ ಉಳಿತಾಯ ಯೋಜನೆಗಳನ್ನು ಜಾರಿ ತಗೊಂಬಂದಿದೆ. ಅದರಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋದು ಒಂದು ತುಂಬ ಹೆಲ್ಪ್ಫುಲ್. ಈ ಒಂದು ಸಣ್ಣ ಠೇವಣಿ ಯೋಜನೆಯನ್ನು ವಿಶೇಷವಾಗಿ ಹೆಣ್ಣು ಮಗುವಿನ ಒಂದು ಜೀವನವನ್ನು, ಅವರ ಒಂದು ಭವಿಷ್ಯವನ್ನು ಭದ್ರಗೊಳಿಸಬೇಕು ಅಂತೇಳಿ ನರೇಂದ್ರ ಮೋದಿಯವರು ವಿನ್ಯಾಸವನ್ನು ಮಾಡಿದ್ದಾರೆ. ಇದೀಗ ಈ ಯೋಜನೆಯಲ್ಲಿ ಹೂಡಿಕೆಯ ಅತಿ ಹೆಚ್ಚು ಇದೇ ಒಂದು ಹೂಡಿಕೆ ಅಂತ ಬಂದರೆ ಎಲ್ಲರೂ ಕೂಡ ಪ್ರಿಫೇರ್ ಮಾಡೋದೇ ಸುಕನ್ಯಾ ಸಮೃದ್ಧಿ ಯೋಜನೆ. ಏನು ಹೆಣ್ಣು ಮಕ್ಕಳ ಪೋಷಕರ ಒಂದು ಖಾತೆಗೆ ನೇರವಾಗಿ ಹಣ ಅನ್ನೋದು ಜಮಾ ಆಗುತ್ತೆ. ಅದು ಹೇಗೆ ಜಮಾ ಆಗುತ್ತೆ, ಅದರ ಡೀಟೇಲ್ಸ್ ಏನು ಅಂತೇಳಿ ನೀವು ಕೇಳೋದಾದರೆ, ನೀವು 14 ಲಕ್ಷ ರುಗಳ ಬಡ್ಡಿಯನ್ನು ಪಡಿತೀರಾ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. 14 ಲಕ್ಷ ರೂಪಾಯಿಗೆ ಬಡ್ಡಿ ದರವನ್ನು ಎಷ್ಟಾಗ್ತಾರೆ ನೋಡಿ. ಪ್ರತಿ ಮನೆ ಹೆಣ್ಮಕ್ಳಿದ್ದಾರೆ, ಅದಕ್ಕೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆನ ತೊಗೊಂಡಿರ್ತೀರ. ಆ ಮನೆಯ ಒಂದು ಪೋಷಕರಿಗೆ ಒಂದು 8.5%, ಹೆಚ್ಚು ಕಮ್ಮಿ 9% ಬಡ್ಡಿ ದರದಲ್ಲಿ, ಅಂದರೆ ಇಂಟ್ರೆಸ್ಟ್ ದರದಲ್ಲಿ ನೀವು ಹಣವನ್ನು ತೊಗೊಬೋದು. ನಾವು ಎಷ್ಟನ್ನು ಕಟ್ತಾ ಹೋಗ್ತೀರಾ ಅಂತಂದರೆ, ಟೋಟಲ್ ಒಂದು ವರ್ಷಕ್ಕೆ ನೀವು 48,000 ಅನ್ನೋದು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅಂದರೆ 14 ಲಕ್ಷ ರುಗಳ ಬಡ್ಡಿಯನ್ನು ನೀವು ತೊಗೊತೀರ. ಇದು ಹೆಣ್ಣು ಮಕ್ಕಳ ಒಂದು ಕಲಿಕೆಗೆ ಆಗಿರಲಿ, ವಿದ್ಯಾಭ್ಯಾಸಕ್ಕೆ ಆಗಿರಲಿ, ಅಥವಾ ಅವರೇನಾದರೂ ಫಾರಿನಲ್ಲಿ ಓದ್ತಾ ಇದ್ದಾರೆ, ಇಲ್ಲ ಅವರ ಮದುವೆ ಖರ್ಚಿಗೆ ಬೇಕಾಗುತ್ತೆ, ಅಥವಾ ಟ್ರೀಟ್ಮೆಂಟ್ಗೆ ಬೇಕಾಗುತ್ತೆ ಅಂತಂದರೆ ಇದನ್ನೆಲ್ಲ ನೀವು ಬಳಸ್ಕೊಬೋದು. ಎಮರ್ಜೆನ್ಸಿ ಅಂತಲೇ ಇದಕ್ಕೆ ಹಣಗಳು ಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಇದನ್ನು ಆರಾಮಾಗಿ ಬಳಸ್ಕೊಬೋದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರುವಂಥ ನಮ್ಮ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಬಡ್ಡಿ ದರ ಮತ್ತು ಯೋಜನೆಯ ಒಂದು ಅವಧಿ ಹೇಗಿರುತ್ತೆ ಅಂತೇಳಿ ನೀವು ನೋಡೋದಾದರೆ, ಅವ್ರು ಹೇಳ್ತಾ ಇದ್ದಾರೆ, ಅಭಿವೃದ್ಧಿಗಾಗಿ ತೊಗೊಂಬಂದಿರೋದು, ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ, ಅವರ ಒಂದು ಸಬಲೀಕರಣಕ್ಕಾಗಿ, ಹೆಣ್ಣು ಮಕ್ಕಳ ಜೀವನದ ಸಬಲೀಕರಣಕ್ಕಾಗಿ ಇದನ್ನು ತೊಗೊಂಬಂದಿದ್ದೀವಿ. ಈ ಒಂದು ಸುಕನ್ಯಾ ಸಮೃದ್ಧ ಯೋಜನೆಯಲ್ಲಿ ಬಡ್ಡಿ ದರವು ಹೆಚ್ಚಾಗಿ ಮಾಡ್ಕೊತಾ ಹೋಗ್ತೀವಿ. ಈ ವರ್ಷ 9% ಇದೆ ಅಂತ ಹೇಳ್ಬೋದು. ಆದರೆ ಮುಂದೆ 2 ವರ್ಷ 3 ವರ್ಷ ಆದಮೇಲೆ ಬಡ್ಡಿ ದರ ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಸದ್ಯದ ಮಟ್ಟಿಗೆ 8.5%ಇಂದ 9% ಬಡ್ಡಿ ದರದಲ್ಲಿ ಒಂದು ನಿಗದಿ ಅಂತ ಮಾಡಿದರೆ, ಅಷ್ಟಕ್ಕೆ ಬಡ್ಡಿಯನ್ನು ಹಾಕ್ಕೊಳ್ತಾ ಹೋಗ್ತಾರೆ. ಇದು ದೀರ್ಘಾವಧಿ ಆಗಿರೋದ್ರಿಂದ ಇದರಲ್ಲಿ ತುಂಬ ಬೆನಿಫಿಟ್ಸ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಮುಖ್ಯ ವಿಷಯವೇನಪ್ಪ ಅಂತಂದರೆ, ನಿಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 10 ವರ್ಷದ ವಯಸ್ಸಿರುವವರಿಗೆ ಮಾತ್ರ ಈ ಒಂದು 10 ವರ್ಷದ ಒಳಗೆ, 10 ವರ್ಷ ಇರಬೇಕು ಅಂಥವರಿಗೆ ಮಾತ್ರ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ತೆರಿಬೋದು ಅಂತೇಳಿ ಅವರು ಹೇಳಿದ್ದಾರೆ. ಫಸ್ಟ್ ಕಂಡೀಷನ್ ಅಂದರೆ 10 ವರ್ಷ ಆಗಿರಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಇವನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ. ಆದರೆ ನಮಗೆ ಹಣ ಯಾವಾಗ ರಿಟರ್ನ್ ಬರುತ್ತೆ ಅಂತ ನಾವು ನೋಡೋದಾದರೆ, 21 ವರ್ಷಗಳಲ್ಲಿ ನಮಗೆ ಹಣ ಅನ್ನೋದು ವಾಪಸ್ ಬರುತ್ತೆ. ಈಗ 10 ವರ್ಷ ನೀವು ಹಾಕಿದ್ದೀರಾ ಅಂದರೆ ಆ ಮಗುವಿಗೆ 21 ವರ್ಷ ಆದಾಗ ನಿಮಗೆ ಹಣ ಅನ್ನೋದು ಸಿಗುತ್ತೆ. ಹಾಗೆ ಒಂದು ಹೆಣ್ಮಗಳಿಗೆ 18 ವರ್ಷ ಆದಾಗ ಅದನ್ನು ಕಂಪ್ಲೀಟ್ ಆಗುತ್ತೆ. ಅದು ಏನು ನೀವು ಅಮೌಂಟ್ ಹಾಕ್ತಾ ಇರ್ತೀರೋ ಅದು ಕಂಪ್ಲೀಟ್ ಆಗುತ್ತೆ. ಆ ಅಧ್ಯಯನ ಒಂದು ಮದುವೆಗಾಗಿ ನೀವು ಖಾತೆಯನ್ನು ಮೊತ್ತವನ್ನು ಹಿಂಪಡಿಬೋದು, ಬಟ್ ಸ್ವಲ್ಪ ಬಡ್ಡಿ ಅನ್ನೋದು ಕಮ್ಮಿ ಕೊಡ್ತಾರೆ. ಬಟ್ ಎಮರ್ಜೆನ್ಸಿ ಮದುವೆ ಏನಾದಿದೆ 18 ವರ್ಷ ಆದಮೇಲೆ ಅಂದರೆ ನೀವು ತೊಗೊಬೋದು, ಮದುವೆಗೆ ನಿಮ್ಮ ಖಾತೆಯಿಂದ ಮೊತ್ತವನ್ನು ಹಿಂಪಡೆಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ನೀವು ಎಷ್ಟನ್ನು ಅಮೌಂಟನ್ನು ಕಟ್ತಾ ಹೋಗಬೇಕು ಈ ಯೋಜನೆಯಲ್ಲಿ ನೀವು ನೋಡೋದಾದರೆ, ತಿಂಗಳ ಎವ್ರಿ ಮಂತು ನೀವು ಪ್ರತಿ ತಿಂಗಳು 4,000 ರೂಪಾಯಿಗಳನ್ನು ಅವರ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಹಣವನ್ನು ಹಾಕ್ತಾ ಇರಬೇಕು. 4,000 ಹಾಕ್ತಾ ಇರಬೇಕು. ಹಾಗಾದರೆ ವರ್ಷಕ್ಕೆ ಒಂದು 48,000 ಬರುತ್ತೆ. ನೀವು ಒಂದು ಈಗ 2024ರಲ್ಲಿ ನಾವು ಹೂಡಿಕೆಯನ್ನು ಆರಂಭ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ, ಅಮ್ಮಮ್ಮ ಅಂದರೆ 2045ರಲ್ಲಿ ಅದರ ಒಂದು ಅಧ್ಯಯನ ಅನ್ನೋದು ಮುಗಿಯುತ್ತೆ, ಅದು ಕಂಪ್ಲೀಟ್ ಆಗುತ್ತೆ.
ನೀವು ವರ್ಷ 48,000 ರೂಪಾಯಿಗಳನ್ನು ಹಾಕಿರ್ತೀರ. ಹೆಚ್ಚು ಕಮ್ಮಿ ನಿಮಗೆ ಒಳ್ಳೆ ಬೆನಿಫಿಟ್ ಅನ್ನೋದು ಸಿಗುತ್ತೆ. ಕೊನೆಗೆ ನಿಮಗೆ ಕೈಗೆ ಎಷ್ಟು ಸಿಗ್ಬೋದು ಅಂದರೆ ಬರೋಬ್ಬರಿ 22 ಲಕ್ಷಕ್ಕಿಂತ ಅಧಿಕ ಹಣ ಅನ್ನೋದು ನಿಮ್ಮ ಕೈ ಸೇರೋಗುತ್ತೆ. ಯಾವುದರಲ್ಲೂ ಕೂಡ ಇಂಥ ಬೆನಿಫಿಟ್ ಅನ್ನೋದು ತಂದಿಲ್ಲ. ಕೇಂದ್ರ ಸರ್ಕಾರ ನಿಜಕ್ಕೂ ಕೂಡ ಇಂಥ ಒಂದು ಯೋಜನೆಯನ್ನು ತೊಗೊಂಬಂದು ನೂರಾರು ಹೆಣ್ಣು ಮಕ್ಕಳಿಗೆ ಆಗಿರಲಿ, ಅವರ ಒಂದು ತಂದೆ ತಾಯಿ ಏನಿರ್ತಾರೋ ಅವರ ಖರ್ಚು ವೆಚ್ಚಕ್ಕೆ 22 ಲಕ್ಷ ಅಂದರೆ ತುಂಬ ಬಿಗ್ ಅಮೌಂಟ್ ಆಗಿರುತ್ತೆ. ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.